ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ಹೇಳ್ತದೆ, 1ನೇ ಯೋಹಾನ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ. 1 John 5 chapter 4 verse. ಯೋಹಾನನ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 4ನೇ ವಚನ. ಯಾಕಂದರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ ಇಂಗ್ಲಿಷ್ನಲ್ಲಿ, ಫಾರ್ ವಾಟ್ ಎವರ್ ಇಸ್ ಬಾರ್ನ್ ಆಫ್ ಗಾಡ್ ಓವರ್ಕಮ್ಸ್ ದ ವರ್ಲ್ಡ್, ಅಂಡ್ ದಿಸ್ ಇಸ್ ದ ವಿಕ್ಟರಿ that has overcome the world, our faith. Praise God. The Bible says our faith. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ಬಟ್ 5ನೇ ವಚನ ಹೇಳ್ತದೆ, ದ 5 verse 5ನೇ ಅಧ್ಯಾಯ 5ನೇ ವಚನ, ಯೇಸು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ಯಾರಿದ್ದಾರೆ? Who is he who overcomes the world but he who believes that Jesus is the Son of God? ಇಲ್ಲಿ ನಾವು ನೋಡ್ತೇವೆ, ಯೇಸುವಿನ ಶಿಷ್ಯನಾದ ಯೋಹಾನನು ಇದನ್ನು ಜೂಯಿಷ್ ವಿಶ್ವಾಸಿಗಳಿಗೆ ಆತನು ಇಲ್ಲಿ ಬರೆಯುತ್ತಾನೆ. ಯಹೂದ್ಯ ವಿಶ್ವಾಸಿಗಳಿಗೆ, ಯಹೂದ್ಯರಿಂದ ರಕ್ಷಣೆ ಹೊಂದಿದ ವಿಶ್ವಾಸಿಗಳಿಗೆ ಆತನು ಬರೀತಾನೆ. ನಮಗೆ ಗೊತ್ತಿದೆ, 5ನೇ ಅಧ್ಯಾಯ 5ನೇ ವಚನದಲ್ಲಿ, 5ನೇ ಅಧ್ಯಾಯ 1ನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ. 5 chapter 1 verse 1 John 1ನೇ ಯೋಹಾನ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ, ಯೇಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯೇಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಇಲ್ಲಿ ಯಹೂದ್ಯರಿಗೆ ಕ್ರಿಸ್ತನ ಬಗ್ಗೆ ಗೊತ್ತು, ಮೆಸ್ಸಾಯ ಆತನು ಬರುತ್ತಾನೆ ಅಂತ ಗೊತ್ತಿತ್ತು, ದೇವರ ಬಗ್ಗೆ ಗೊತ್ತಿತ್ತು, ಪವಿತ್ರಾತ್ಮನ ಬಗ್ಗೆ ಗೊತ್ತಿತ್ತು. ಬಟ್ ಅವರು ಯಾವತ್ತೂ ಒಪ್ಪಲಿಕ್ಕೆ ರೆಡಿ ಇರಲಿಲ್ಲ ಆ ಬಡಗಿಯ ಮಗ ಯೇಸು ಕ್ರಿಸ್ತನೆಂದು. ಯಾಕಂದರೆ ಯೇಸು ಅವರಿಗೆ, ಅನೇಕರಿಗೆ ಪರಿಚಯದ ವ್ಯಕ್ತಿಯಾಗಿದ್ದ. ಓಕೆ, ಆತನು ಬಡಗಿಯ ಮಗನಾಗಿದ್ದ ಅಂತ ಇಲ್ಲಿ ಅಪೊಸ್ತಲ ಯೋಹಾನನು ಒತ್ತಿ ಹೇಳ್ತಾನೆ, ಯೇಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ನೆಕ್ಸ್ಟ್ ಅದು, ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಪ್ರೀತಿಸ್ತಾನೆ. ಓಕೆ, ಯೇಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಅದಕ್ಕೋಸ್ಕರ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಆತನು ಹೇಳ್ತಾನೆ, ಯಾರು ಆತನನ್ನು ಅಂಗೀಕಾರ ಮಾಡಿದರು, ಅಂದರೆ ಆತನ ಹೆಸರಿನಲ್ಲಿ, ಅಂದರೆ ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಓಕೆ, ದೇವರಿಂದ ಹುಟ್ಟಿದವರು. ದೇವರು ನಮಗೆ ಗೊತ್ತಿರಬೇಕು, ಆತನು ಆತ್ಮಸ್ವರೂಪಿ. ಗಾಡ್ ಈಸ್ ಎ ಸ್ಪಿರಿಟ್. ಹಿ ಲಿವ್ಸ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ದೇವರು ಆತ್ಮ ಸ್ವರೂಪಿ. ನಮಗೆ ಗೊತ್ತಿರಬೇಕು. ಮೊದಲು ಆತನು ಆತ್ಮಿಕ ಲೋಕದಲ್ಲಿ ಇದ್ದಾನೆ. ಆತನು ಎಲ್ಲ ಕಡೆಯಲ್ಲಿದ್ದಾನೆ. ಬಟ್ ಆತನು ಆತ್ಮಿಕ ಲೋಕದಲ್ಲಿ ಆತನು ಫಂಕ್ಷನ್ ಆಗುತ್ತಾನೆ. ಬಟ್ ನಮ್ಮ ಶಾರೀರಿಕ ಕಣ್ಣುಗಳಿಂದ ನಾವು ಆತನನ್ನು ನೋಡಲಿಕ್ಕೆ ಆಗುವುದಿಲ್ಲ. ಓಕೆ, ನಾವು ಆತ್ಮಿಕ ಕಣ್ಣುಗಳಿಂದ ಆತನನ್ನು ನೋಡ್ಬೋದು.
ಓಕೆ, ಶಾರೀರಿಕ ಕಣ್ಣುಗಳಿಂದ ನಮಗೆ ನೋಡಲಿಕ್ಕೆ ಆಗೋದಿಲ್ಲ. ಬಟ್ ನಾವು ಹೊಸದಾಗಿ ಹುಟ್ಟಿದ್ದು ನಾವು ಆತ್ಮ ಸಂಬಂಧವಾಗಿ. ಯಾಕಂದರೆ ಮನುಷ್ಯನನ್ನು ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ. ದೇವರ ಸ್ವರೂಪ ಯಾವುದಂತ ಹೇಳಿದರೆ ದೇವರು ಆತ್ಮಸ್ವರೂಪಿ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ತನ್ನ ಸಾರೂಪ್ಯದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು ಅಂತ ದೇವರ ವಾಕ್ಯ ಹೇಳ್ತದೆ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ. ದೇವರು ಹೇಳ್ತಾನೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ನಾವು ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆ, ಭೂಮಿಯಲ್ಲಿ ಹರಿದಾಡುವ ಎಲ್ಲ ಕ್ರಿಮಿ ಕೀಟಗಳ ಮೇಲೆ, ಜೀವ ಜಂತುಗಳ ಮೇಲೆ ಅವರು ದೊರೆತನ ಮಾಡಲಿ ಎಂದು ಹೇಳಿದೆ. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಈ ಲೋಕದಲ್ಲಿ ಫಂಕ್ಷನ್ ಆಗಲಿಕ್ಕೆ ದೇವರು ಈ ಮಣ್ಣಿನಿಂದಾದ ಶರೀರವನ್ನು ಕೊಟ್ಟನು. ದ ಫಿಸಿಕಲ್ ಬಾಡಿ ಅಂತ ಹೇಳ್ತಾರೆ, ಶರೀರವನ್ನು ಕೊಟ್ಟನು. ಈ ಶರೀರ ಎಂಬುವಂಥದ್ದು ನಮ್ಮ ಒಳಗೆ ಇರುವ ನಿಜವಾದ ಮನುಷ್ಯನ ಮನೆಯಾಗಿದೆ. ದಿಸ್ ಇಸ್ ಹೌಸ್, ದಿಸ್ ಬಾಡಿ. ಈ ಶರೀರ ಎಂಬುವಂಥದ್ದು ಭೂಲೋಕದಲ್ಲಿ ನಮಗೆ ಕಾರ್ಯ ಮಾಡಲು, ಕಮ್ಯುನಿಕೇಟ್ ಮಾಡಲು, ಈ ಲೋಕದಲ್ಲಿ ಫಂಕ್ಷನ್ ಆಗಲು ದೇವರು ಕೊಟ್ಟಂಥ ಮನೆಯಾಗಿದೆ. ಬಟ್ ಈ ದೇಹದ ಒಳಗಿದ್ದ ಮನುಷ್ಯನು ಯಾವಾಗ ಆತನು ಪಾಪ ಮಾಡಿದ, ಆತನು ದೇವರ ಅನ್ಯೋನ್ಯತೆಯನ್ನು ಕಳಕೊಂಡ. ದ ಫೆಲೋಶಿಪ್ ಅಂತ ಹೇಳ್ತಾರೆ, ಆ ಸಂಬಂಧವನ್ನು ಆತನು ಕಳಕೊಂಡ. ಮನುಷ್ಯನು ಆತ್ಮದಲ್ಲಿ ಆತನು ಸತ್ತ. ಮೊದಲು ಬಂದದ್ದು ಆತ್ಮಿಕ ಮರಣ. ನೆಕ್ಸ್ಟ್ ಆ ಆತ್ಮಿಕ ಮರಣ ಶಾರೀರಿಕ ಮರಣವನ್ನು ಹಿಂಬಾಲಿಸ್ತು, ಫಾಲೋ ಮಾಡಿತ್ತು ಅಂತ ಹೇಳ್ತಾರೆ. ಶಾರೀರಿಕ ಮರಣವನ್ನು ಫಾಲೋ ಮಾಡಿತ್ತು. ಮನುಷ್ಯನು ಶರೀರದಲ್ಲಿ ಕೂಡ ಸತ್ತ. ಯಾಕಂತ ಹೇಳಿದರೆ ಶರೀರದಲ್ಲಿ ಸಾಯುವುದಂದರೆ ಸ್ಪಿರಿಟ್ ವಿದೌಟ್ ಬಾಡಿ ಇಸ್ ಡೆತ್ ಅಂತ ವಾಕ್ಯ ಹೇಳ್ತದೆ. ಓಕೆ, ನಾವು ನೋಡ್ಲಿಕ್ಕೆ ಹೋದರೆ ನಮಗೆ ಸಿಗ್ತದೆ 2ನೇ 26ನೇ ವಚನದಲ್ಲಿ, ಆತ್ಮ ಇಲ್ಲದ ದೇಹವು ಅದು ಸತ್ತದಾಗಿದೆ. 5ನೇ 7ನೇ ವಚನ ಹೇಳ್ತದೆ, ದೇಹ ಎಂಬ ಮನೆಯಲ್ಲಿ 2ನೇ ಕೊರಿಂಥ 5ನೇ 7, 8ನೇ ವಚನ ಹೇಳ್ತೇನೆ, ನಾವು ನೋಡುವವರಾಗಿ ನಡೆಯುವವರಲ್ಲ, ನಾವು ನಂಬುವವರಾಗಿ ನಡೀತೀವಿ. ಆದ್ದರಿಂದ ದೇಹ ಎಂಬ ಮನೆಯಲ್ಲಿ ವಾಸಿಸುವ ತನಕ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆ ಎಂದು ಬಲ್ಲೆವು. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೀತೀವಿ. ಆದ್ದರಿಂದ ದೇಹದಲ್ಲಿ ವಾಸಿಸುವವರೆಗೆ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆ ಎಂಬುದನ್ನು ಬಲ್ಲೆವು. ನಾವು ಪ್ರವಾಸಿಗಳಾಗಿದ್ದೇವೆ. ಓಕೆ, ನಾವು ಕರ್ತನಲ್ಲಿ, ದೇವರಿಗೆ ನಾವು ಪ್ರವಾಸಿಗಳಾಗಿದ್ದೇವೆ. ಓಕೆ, ಅಪೊಸ್ತಲ ಪೌಲನು ಹೇಳ್ತಾನೆ 5ನೇ 8ನೇ ವಚನ, ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುವುದೇ ಉತ್ತಮವೆಂದು ಎಣಿಸ್ತೇನೆ. ಇಂಗ್ಲಿಷ್ನಲ್ಲಿ ಹೇಳ್ತದೆ, ವಿ ಆರ್ ಕಾನ್ಫಿಡೆಂಟ್, ಎಸ್ ವೆಲ್ ಪ್ಲೀಸ್ಡ್ ರಾದರ್ ಟು ಬಿ ಅಬ್ಸೆಂಟ್ ಫ್ರಮ್ ದ ಬಾಡಿ ಆ್ಯಂಡ್ ಟು ಬಿ ಪ್ರೆಸೆಂಟ್ ವಿತ್ ದ ಲಾರ್ಡ್. ಅಬ್ಸೆಂಟ್ ಫ್ರಮ್ ದ ಬಾಡಿ ಆ್ಯಂಡ್ ಟು ಬಿ ಪ್ರೆಸೆಂಟ್ ವಿತ್ ದ ಲಾರ್ಡ್. ಅಂದರೆ ಇದನ್ನು ಆಲೋಚಿಸಿ ಧೈರ್ಯವುಳ್ಳವರಾಗಿದೆ. ದೇಹವನ್ನು ಬಿಟ್ಟು ಅಂದರೆ ಯಾರು? ರಿಯಲ್ ಮನುಷ್ಯ, ಒಳಗಿದ್ದ ಆತ್ಮಸ್ವರೂಪಿ, ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ ವ್ಯಕ್ತಿ. ಓಕೆ, ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುವುದೇ ಉತ್ತಮವೆಂದು ಎಣಿಸ್ತೇನೆ. ದೇಹವನ್ನು ಬಿಟ್ಟು, ಹಾಗಾದರೆ ದೇಹ ನಾವಲ್ಲ. ಓಕೆ, ದೇಹ ನಾವಲ್ಲ. ಯಾಕೋಬ 1ನೇ 2ನೇ 26ನೇ ವಚನದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ. ಯಾಕೋಬ 1:26, ಆತ್ಮವಿಲ್ಲದ ದೇಹವು ಸತ್ತದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದಾಗಿದೆ. ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದಾಗಿದೆ. ಇಲ್ಲಿ ಅಪೊಸ್ತಲ ಯೋಹಾನನು ಪ್ರೀಚ್ ಮಾಡುತ್ತಾನೆ, ಯೇಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ಆತನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಅವರು ಯಹೂದ್ಯರಾಗಲಿ ಅನ್ಯರಾಗಲಿ, ಆತನ ಶಾರೀರಿಕ ಯಾವುದೇ ಬ್ಯಾಕ್ಗ್ರೌಂಡ್ ಆಗಲಿ, ಡಸಂಟ್ ಮ್ಯಾಟರ್. ಬಟ್ ವೆನ್ ಯು ಬಿಲೀವ್ ಜೀಸಸ್, ಯೇಸು ಕ್ರಿಸ್ತನು ಒಬ್ಬ ಮನುಷ್ಯನಾಗಿ ಬಂದು ನಮಗೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ಪ್ರಾಣವನ್ನು ಕೊಟ್ಟು, ಆತನು ಸತ್ತದ್ದು ಆತನಿಗೋಸ್ಕರ ಸತ್ತದಲ್ಲ, ಆತನು ಸತ್ತದ್ದು ಆತನ ಅಪರಾಧಗಳಿಗೋಸ್ಕರ ಸತ್ತದಲ್ಲ, ಆತನು ಸತ್ತದ್ದು ಆತನು ಮಿಸ್ಟೇಕ್ ಮಾಡಿದ್ದರಿಂದ ಅಲ್ಲ,
ಆತನು ಸತ್ತದ್ದು ನನಗೋಸ್ಕರ ಮತ್ತು ನಿನಗೋಸ್ಕರ, ನನ್ನ ಅಪರಾಧಗಳ ಮತ್ತು ನಿನ್ನ ಅಪರಾಧಗಳ ನಿಮಿತ್ತವಾಗಿ. ಆತನು ನನ್ನ ಪಾಪವನ್ನು ನಿನ್ನ ಪಾಪವನ್ನು ಹೊತ್ತುಕೊಂಡು ಹೋದ. ಆತನು 2 ಮರಣವನ್ನು ಅನುಭವಿಸಿದ, ಒಂದು ಶಾರೀರಿಕ ಮರಣ, ಮತ್ತೊಂದು ಆತ್ಮಿಕ ಮರಣ. ಓಕೆ, ಶಾರೀರಿಕ ಮರಣ ಮತ್ತು ಆತ್ಮಿಕ ಮರಣ, ಆತ್ಮಿಕ ಮರಣ ಮತ್ತು ಶಾರೀರಿಕ ಮರಣ. ಆತ್ಮದಲ್ಲಿ ದೇವರ ಅನ್ಯೋನ್ಯತೆಯನ್ನು ಆತನು ಕಳಕೊಂಡ. ಓಕೆ, ಆತನು ಬಿಕಾಸ್ ಆಫ್ ಅವರ್ ಸಿನ್, ನಮ್ಮ ಪಾಪಗಳ ನಿಮಿತ್ತವಾಗಿ. ಎರಡನೇದ್ದು, ಅದಕ್ಕೋಸ್ಕರ ಆತನು ಶಾರೀರಿಕ ಮರಣವನ್ನು ಅನುಭವಿಸಿದ. ಆತನು ಸತ್ತವರ ಒಳಗೆ ಅಂದರೆ ಪಾತಾಳಕ್ಕೆ ಆತನು ಇಳಿದು ಹೋದ. ಈ ಸ್ವಾಮಿ ಪಾತಾಳಕ್ಕೆ ಹೋಗುವಂಥದ್ದು ಇಲಿಗಲ್. ಯಾಕಂತ ಹೇಳಿದ್ರೆ ಆತನಲ್ಲಿ ಪಾಪ ಇರಲಿಲ್ಲ, ಬಟ್ ಆತನು ಪಾಪವಾಗಿ ಆ ಪಾತಾಳಕ್ಕೆ ಹೋದ. ಆತನು ಲೀಗಲ್ ಆಗಿ ಪಾತಾಳಕ್ಕೆ ಹೋದ, ಬಟ್ ಪಾತಾಳವು, ಮರಣವು ಆತನು ಹಿಡಿದಿಡ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಆತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋದ. ಓಕೆ, ಯಾಕಂತ ಹೇಳಿದ್ರೆ ಆತನ ಪಾಪಗಳಿಗೋಸ್ಕರ ಹೋಗಲಿಲ್ಲ. ಅದಕ್ಕೋಸ್ಕರ ಪಾಪಕ್ಕೆ ಪರಿಹಾರವನ್ನು ಆತನು ಕಲ್ವಾರಿ ಕ್ರೂಜೆಯಲ್ಲಿ ಕೊಟ್ಟ. ಬಟ್ ಲೀಗಲ್ ಆಗಿ ಆತನು ಪಾತಾಳಕ್ಕೆ ಹೋದ, ಲೀಗಲ್ ಆಗಿ ಆತನು ಎದ್ದು ಬಂದ. ಓಕೆ, ಪುನರುತ್ಥಾನ ಆದ. ಯಾರು ಈ ಒಂದು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಂಬುತ್ತಾರೋ ಅವರ ಪಾಪಗಳು ಪರಿಹಾರವಾಗುತ್ತವೆ. ದೇ ವಿಲ್ ರಿಸೀವ್ ದ ಫಾರ್ಗಿವ್ನೆಸ್, ಮತ್ತು ಆತನ ರಕ್ತದಿಂದ ನಾವು ತೊಳೆಯಲ್ಪಡುತ್ತೇವೆ. ಓಕೆ, ಮತ್ತು ನಿತ್ಯ ಜೀವವನ್ನು ನಾವು ಹೊಂದುತ್ತೇವೆ. ನೆಕ್ಸ್ಟ್, ನಾವು ದೇವರಿಂದ ಹುಟ್ಟುತ್ತೇವೆ. ಅದಕ್ಕೆ 5ನೇ ಅಧ್ಯಾಯ 4ನೇ ವಚನದಲ್ಲಿ ಯೋಹಾನನು ಹೇಳುತ್ತಾನೆ, ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 1ನೇ ಪತ್ರಿಕೆ, ಯೋಹಾನ ಪತ್ರಿಕೆ 4ನೇ ವಚನದಲ್ಲಿ. ಓಕೆ, ಯಾಕಂದರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. ದಟ್ ಈಸ್ ಅವರ್ ಫೇತ್. ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ನಂಬಿಕೆ ಇಲ್ಲದೆ ನಾವು ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ನಂಬಿಕೆ ಇಲ್ಲದೆ ನಾವು ಲೋಕವನ್ನು ಜಯಿಸಿ ನಡೀಲಿಕ್ಕೆ ಆಗುವುದಿಲ್ಲ. ಲೋಕವನ್ನು ಜಯಿಸುವಂಥದ್ದು ಅದು ನಮ್ಮ ನಂಬಿಕೆ. ಲೋಕವನ್ನು ಜಯಿಸುವಂಥದ್ದು ಅದು ನಮ್ಮ ನಿರೀಕ್ಷೆ ಅಂತ ಹೇಳುವುದಿಲ್ಲ. ಲೋಕವನ್ನು ಜಯಿಸುವಂಥದ್ದು ಅದು ನಮ್ಮ ನಂಬಿಕೆ. ಪ್ರೈಸ್ ಗಾಡ್. ಕ್ರಿಯೆ ಇಲ್ಲದ ನಂಬಿಕೆ ಅದು ಸತ್ತದ್ದಾಗಿದೆ. ನಿನ್ನ ಹತ್ರ ನಂಬಿಕೆ ಇಡಬಹುದು, ಬಟ್ ಆ ನಂಬಿಕೆಯನ್ನು ನೀನು ಕಾರ್ಯರೂಪಕ್ಕೆ ತರದಿದ್ರೂ ಕೂಡ ದಟ್ ಇಸ್ ದ ಡೆಡ್ ಫೇತ್. ಓಕೆ, ನೀನು ಯೇಸುವನ್ನು ಅಂಗೀಕಾರ ಮಾಡಿರ್ಬೋದು, ನೀನು ದೇವರಿಂದ ಹುಟ್ಟಿರ್ಬೋದು, ಬಟ್ ಆ ನಂಬಿಕೆಯನ್ನು ನೀನು ಕ್ರಿಯೆ ರೂಪಕ್ಕೆ ತರುವುದಿಲ್ಲ ಅಂತ ಹೇಳಿದರೆ ಅದು ಕೂಡ ಸತ್ತಂತ ನಂಬಿಕೆ. ಅದಕ್ಕೆ ಯಾಕೋಬನು ಹೇಳುತ್ತಾನೆ 2ನೇ 26ನೇ ವಚನ, ಆತ್ಮ ಇಲ್ಲದ ದೇಹವು ಹೇಗೆ ಸತ್ತದಾಗಿದೆಯೋ ಅದೇ ರೀತಿ ಕ್ರಿಯೆ ಇಲ್ಲದ ನಂಬಿಕೆ ಅದು ಸತ್ತದಾಗಿದೆ. ಪುನಃ ನಾನು ಓದ್ತೇನೆ, ಜೇಮ್ಸ್ 2:26, ಆತ್ಮ ಇಲ್ಲದ ದೇಹವು ಸತ್ತದಾಗಿರುವ ಪ್ರಕಾರವೇ ಕ್ರಿಯೆಗಳಲ್ಲದ ನಂಬಿಕೆಯು ಸತ್ತದಾಗಿದೆ. ಡೆಡ್ ಫೇತ್. ಯಾಕಂದರೆ ಕ್ರಿಯೆ ಮಾಡುವುದಿಲ್ಲ. ನೀವು ಕೇಳಿಬರ್ಬೋದು, ಸೇವಕರೇ ನಮ್ಮ ಹತ್ರ ನಂಬಿಕೆ ಇಲ್ಲ ಅಂತ. ಬಾರ್ನ್ ಅಗೇನ್, ಯಾರು ದೇವರಿಂದ ಹುಟ್ಟಿದಾನೆ ಅವನ ಒಳಗೆ ದೇವರು ದಿ ಮೆಜರ್ ಆಫ್ ಫೇತ್ ಅನ್ನು ವರ್ಗಾವಣೆ ಮಾಡಿದ್ದಾನೆ. ಪ್ರತಿಯೊಬ್ಬರ ಒಳಗೆ ಆ ಫೇತ್ ಇದೆ, ಆ ನಂಬಿಕೆ ಆತ್ಮನು ಇದ್ದಾನೆ. ಅಕಾರ್ಡಿಂಗ್ ಟು 2 Corinthians 4:13 2ನೇ ಕೊರಿಂಥ 4ನೇ ಅಧ್ಯಾಯ 13ನೇ ವಚನ ಹೇಳ್ತದೆ. ನಾವು ಓದಿದ್ರೆ ನಮಗೆ ಸಿಗ್ತದೆ, ಹೀಗಿದ್ದರೂ ನಂಬಿದನು ಆದ್ದರಿಂದ ಮಾತಾಡಿದನು ಎಂಬ ಶಾಸ್ತ್ರೋಕ್ತಿಯಲ್ಲಿ ಕಾಣುವ ನಂಬಿಕೆಯ ಭಾವನೆ ಹೊಂದಿ ನಾವು ನಂಬಿದವರು ಆದ್ದರಿಂದ ಮಾತಾಡುತ್ತೇವೆ. ನಾನು ಇಂಗ್ಲಿಷ್ನಲ್ಲಿ ನಿಮಗೆ ಓದ್ತೇನೆ. ಅಂಡ್ ಸಿನ್ಸ್ ವಿ ಹ್ಯಾವ್ ದ ಸೇಮ್ ಸ್ಪಿರಿಟ್ ಆಫ್ ಫೇತ್. ಇಲ್ಲಿ ಬೈಬಲ್ ಇದೆ, ಸಿನ್ಸ್ ವಿ ಹ್ಯಾವ್ ದ ಸೇಮ್ ಸ್ಪಿರಿಟ್ ಆಫ್ ಫೇತ್, ಅದೇ ನಂಬಿಕೆಯ ಆತ್ಮ ನಮ್ಮಲ್ಲಿದೆ. ಅಕಾರ್ಡಿಂಗ್ ಟು ವಾಟ್ ಇಸ್ ರಿಟನ್, ಐ ಬಿಲೀವ್ಡ್ ಅಂಡ್ ದೇರ್ ಫಾರ್ ಐ ಸ್ಪೋಕ್, ವಿ ಆಲ್ಸೋ ಬಿಲೀವ್ಡ್ ಅಂಡ್ ದೇರ್ ಫಾರ್ ಸ್ಪೀಕ್. ಅಂದರೆ ನಿನ್ನ ಒಳಗೆ ನಂಬಿಕೆ ಇಲ್ಲ ಅಂತ ನೀನು ತಿಳಿಯುವುದು ಒಂದು ಅಜ್ಞಾನ. ನಂಬರ್ 1 ಅಜ್ಞಾನ, ಎರಡನೇದ್ದು ಅಪನಂಬಿಕೆ, ಅನ್ಬಿಲೀಫ್ ಅಂತ ಹೇಳ್ತಾರೆ. ಅನ್ಬಿಲೀಫ್.
ನಿನ್ನ ಒಳಗೆ ನಂಬಿಕೆ ಇಲ್ಲ ಅಂತ. ಬಟ್ ನಂಬಿಕೆ ಇದೆ, ನಂಬಿಕೆಯನ್ನು ನೀನು ಕಾರ್ಯರೂಪಕ್ಕೆ ತರಬೇಕು. ಅದಕ್ಕೆ ಬೈಬಲ್ ಇದೆ, ದೇವರಿಂದ ಹುಟ್ಟಿರುವಂಥದ್ದು ಎಲ್ಲವೂ ಲೋಕವನ್ನು ಜಯಿಸ್ತದೆ. ವೆನ್ ವಿ ಅಕ್ಸೆಪ್ಟೆಡ್ ಜೀಸಸ್, ನಮ್ಮ ಒಳಗೆ ದೇವರು ತನ್ನ ಆತ್ಮವನ್ನು ವರ್ಗಾವಣೆ ಮಾಡಿದ್ದಾನೆ. ಆ ಆತ್ಮವೇ ನಂಬಿಕೆ ಆತ್ಮ. ಅದು ನಿಮ್ಮ ನಂಬಿಕೆ ಅಲ್ಲ, ದೇವರು ತನ್ನ ನಂಬಿಕೆಯನ್ನು ನಿಮ್ಮ ಒಳಗೆ ಇಟ್ಟಿದ್ದಾನೆ. ಆ ನಂಬಿಕೆಯನ್ನು ನಾವು ಕಾರ್ಯರೂಪಕ್ಕೆ ತರಬೇಕು. ಯಾವಾಗ ಕಾರ್ಯರೂಪಕ್ಕೆ ತರುತ್ತೀರಿ ಆಗ ಆ ನಂಬಿಕೆ ಬೆಳೆಯುತ್ತದೆ. ಓಕೆ, ನಂಬಿಕೆಯನ್ನು ಕಾರ್ಯರೂಪಕ್ಕೆ ನಾವು ಯಾವಾಗ ತರುವುದಿಲ್ಲ ಅದು ಬೆಳೆಯುವುದಿಲ್ಲ. ನಿಮಗೆ ಫಿಸಿಕಲ್ ನೀವು ಹುಟ್ಟುತ್ತಿರುವಾಗ ನಿಮಗೆ ಕೈ ಕಾಲು ಕಿವಿ ಎಲ್ಲ ಫುಲ್ಲಾಗಿ ನೀವು ಹುಟ್ಟುತ್ತೀರಿ. ಅರ್ಧ ಮನುಷ್ಯನಾಗಿ ಹುಟ್ಟುವುದಿಲ್ಲ, ಫುಲ್ ಹ್ಯೂಮನ್ ಆಗಿ ಹುಟ್ಟುತ್ತಾನೆ. ಓಕೆ, ಬಟ್ ಅವರ ಕೈ ಕಾಲುಗಳು ಅದು ಆಕ್ಟಿವೇಟ್ ಆಗಬೇಕಂದ್ರೆ ಅವುಗಳು ಮಾಲಿಶ್ ಮಾಡಬೇಕು ಮತ್ತು ಎಕ್ಸಸೈಸ್ ಮಾಡಬೇಕು, ಅದು ಯೂಸ್ ಆಗಬೇಕು, ಕಾರ್ಯ ಮಾಡಬೇಕು. ಹಾಗೇನಾಗ್ತದೆ, ಆ ಕೈ ಕಾಲುಗಳು ಬೆಳೆಯುತ್ತವೆ, ಗಟ್ಟಿ ಆಗ್ತವೆ. ಒಂದು ಕೈಯನ್ನು ನೀನು ಯೂಸ್ ಮಾಡ್ತಿ, ಮತ್ತೊಂದು ಕೈಯನ್ನು ನೀನು ಯೂಸ್ ಮಾಡೋದಿಲ್ಲ ಅಂತ ಹೇಳಿದರೆ ನಿನಗೆ ಕೈ ಇಲ್ಲ ಅಂತ ಅಲ್ಲ, ನೀನು ಕೈಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಲ್ಲ, ದೇವರು ನನಗೆ ಕೈಗೂಡು ಅಂತ. ರಾಂಗ್ ಪ್ರೇಯರ್. ನಿನಗೆ ಕೈ ಇದೆ, ಆ ಕೈಯನ್ನು ನೀನು ಯೂಸ್ ಮಾಡಬೇಕು. ಓಕೆ, ಯೇಸುವಿನ ಶಿಷ್ಯರು ಅವರು ಕೇಳಿದರು, ಸ್ವಾಮಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಅಂತ ಕೇಳಿದರು. ಅದಕ್ಕೆ ಯೇಸು ಸ್ವಾಮಿ ಏನು ಹೇಳಿದ? ಯೇಸು ಸ್ವಾಮಿ ಇದನ್ನು ಶಿಲುಬೆಗೆ ಹೋಗುವ ಮುಂಚೆ 17ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ನಮಗೆ ಸಿಗ್ತದೆ ಲೂಕನು ಬರೆದ ಸುವಾರ್ತೆಯಲ್ಲಿ, ಲೂಕ್ ಚಾಪ್ಟರ್. ಅಪೋಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು. ಅಂಡ್ ದ ಅಪೋಸ್ಟಲ್ ಸೆಡ್ ಟು ದ ಲಾರ್ಡ್, ಇನ್ಕ್ರೀಸ್ ಅವರ್ ಫೇತ್. ಫೇತ್ ಇದೆ, ಇನ್ಕ್ರೀಸ್ ಅವರ್ ಫೇತ್. ಯೇಸು ಏನು ಹೇಳ್ತಾನೆ? ಸ್ವಾಮಿಯು ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇದ್ದರೆ, ಅದು ಯೇಸು ಸ್ವಾಮಿ ಶಿಲುಬೆಗೆ ಹೋಗುವ ಮುಂಚೆ ಇದ್ದರೆ. ಈಗ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆಲ್ಲ, ಈಗ ಬೋರ್ನಗೆನಾದ ನಮ್ಮ ಒಳಗೆ ಅದು ನಂಬಿಕೆ ಇದೆ. ದೇವರಿಂದ ಹುಟ್ಟಿರುವಂಥದ್ದು ಎಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. ಈಗ ನಂಬಿಕೆ ಇದ್ದರೆ ಅಲ್ಲ, ನಂಬಿಕೆ ಇದೆ. ನನ್ನ ಕೈ ಸ್ಟ್ರಾಂಗ್ ಆಗಬೇಕಾದ್ರೆ ನಾನು ಈಗ ಹೇಳುವುದಿಲ್ಲ ನಿನಗೆ ಕೈ ಇದ್ದರೆ. ನಿನಗೆ ಕೈ ಇದೆ, ಅದನ್ನು ಯೂಸ್ ಮಾಡು. ಓಕೆ, ಇಲ್ಲಿ ಈ ಸ್ವಾಮಿ ಶಿಲುಬೆಗೆ ಹೋಗುವ ಮುಂಚೆ ಹೇಳಿದ ಮಾತು. ಓಕೆ, ಸಾಸಿವೆ ಕಾಳಷ್ಟು ನಮಗೆ ನಂಬಿಕೆ ಇದ್ದರೆ, ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರು, ಅದು ನಿಮ್ಮ ಮಾತನ್ನು ಕೇಳುವುದು. ಇಲ್ಲಿ ಯೇಸು ಸ್ವಾಮಿ ಹೇಳಿದ, ನಿಮ್ಮ ನಂಬಿಕೆಯನ್ನು ಯೂಸ್ ಮಾಡಿ. ನಿಮ್ಮ ನಂಬಿಕೆಯನ್ನು ಏನು ಮಾಡ್ರಿ? ನೀವು ಯೂಸ್ ಮಾಡಿ. ಅದನ್ನು ಯೂಸ್ ಮಾಡದಿದ್ದರೆ, ಅದನ್ನು ಕ್ರಿಯೆ ಮಾಡದಿದ್ದರೆ ಅದು ಆ ನಂಬಿಕೆ ಬೆಳೆಯುವುದಿಲ್ಲ, ಇನ್ಕ್ರೀಸ್ ಆಗುವುದಿಲ್ಲ. ಓಕೆ, ನಿಮ್ಮ ತಲೆಗೆ ಹೆಡೇಕ್ ಬರ್ತಾ ಇದೆ, ತಲೆನೋವು ಬರ್ತಾ ಇದೆ, ಏನು ಮಾಡ್ತಾ ಇದ್ದೀರಾ? ಓಕೆ, ದೇವರಿಂದ ಹುಟ್ಟಿದ್ದೀರಿ, ನಿಮ್ಗೆ ಗೊತ್ತಿದೆ. ದೇವರಿಂದ ಹುಟ್ಟಿರುವಂಥದ್ದು ಲೋಕವನ್ನು ಜಯಿಸ್ತದೆ. ಓಕೆ, ಲೋಕವನ್ನು ಜಯಿಸುವುದಂದ್ರೆ ಅದು ನಮ್ಮ ನಂಬಿಕೆ. ಹಾಗಾದರೆ ನಾನು ತಲೆನೋವಿಗೆ ಹೇಳಬೇಕು, ಯೇಸುವಿನ ನಾಮದಲ್ಲಿ ತಲೆನೋವೇ ಕೇಳು. ಈಗ ಅತ್ತಿ ಮರ ಇರುವಂಥದ್ದು ಎಲ್ಲಿ? ಅದು ಅಲ್ಲ, ನಿಮ್ಮ ದೇಹದಲ್ಲಿ ಇರುವಂಥ ಅದೇ ಸಿಕ್ನೆಸ್ಗಳು ಅಥವಾ ವ್ಯಾಧಿಗಳು, ನೋವುಗಳು, ಅವುಗಳಿಗೆ ನೀವು ಮಾತಾಡ್ರಿ. ಯೇಸು ನಾಮದಲ್ಲಿ ತಲೆನೋವಿಗೆ, ನನ್ನ ದೇಹದ ಮೇಲೆ ನೋವಿಗೆ ಅಧಿಕಾರ ಇಲ್ಲ. ಯೇಸುವಿನ ನಾಮದಲ್ಲಿ ನಾನು ನಿನಗೆ ಅಪ್ಪಣೆ ಕೊಡ್ತಾ ಇದ್ದೇನೆ, ನನ್ನ ದೇಹವನ್ನು ಬಿಟ್ಟು ಹೋಗು. I command you, leave it in Jesus' name. We have the same spirit of faith. Therefore, I believe. ನಾನು ನಂಬುತ್ತೇನೆ, ಮತ್ತೆ ಮಾತಾಡುತ್ತೇನೆ. ನಾನು ಮಾತಾಡುತ್ತೇನೆ. ನೀನು ನಂಬಿ ಮಾತಾಡುವುದಂದ್ರೆ ನಿನ್ನ ನಂಬಿಕೆಯನ್ನು ಕಾರ್ಯರೂಪಕ್ಕೆ ತರುವುದು. ನಿನ್ನ ನಂಬಿಕೆಯನ್ನು ನೀನು ಕಾರ್ಯರೂಪಕ್ಕೆ ತರುವುದು. ಕ್ರಿಯೆ ಇಲ್ಲದ ನಂಬಿಕೆ ಅದು ಸತ್ತದಾಗಿದೆ. ಅನೇಕರು ಬೋರ್ನಗೆನಾಗಿದ್ದಾರೆ, ಬಟ್ ಅವರ ನಂಬಿಕೆಯನ್ನು ಕ್ರಿಯಾರೂಪಕ್ಕೆ ತರುವುದಿಲ್ಲ. ಓಕೆ, ಮುಂದಿನ ವ್ಯಕ್ತಿ ಜಿಮ್ಮಲ್ಲಿ ಹೋಗಿ 25 kg ಎತ್ತುತ್ತಾನಂತ ಹೇಳಿಕೊಂಡು ಅವನು ಎತ್ತಲಿಕ್ಕೆ ಒಂದೇ ದಿನದಲ್ಲಿ ಎತ್ತಲಿಲ್ಲ. ಅವನು 6 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಮೊದಲು ಎತ್ತಿದ್ದವನು 2.5 kg ಕೈಯಲ್ಲಿ, ಈಗ ಅವನು 25 kg ಎತ್ತುತ್ತಾ ಇದ್ದಾನೆ. ಅವನಿಗೆ ಹೋಗಿ ಅಲ್ಲಿ ಮಸಲ್ಸ್ ಕೂತ್ಕೊಳ್ಳಿಲ್ಲ ಜಿಮ್ಮಲ್ಲಿ.
ಅವನ ಒಳಗಿದ್ದ ಮಸಲ್ಸ್ಗಳೇ ಎದ್ದು ಸ್ಟ್ರಾಂಗ್ ಆದವು. ಅದೇ ರೀತಿ ಅವನು 25 ಎತ್ತಾನಂತೆ ಹೇಳಿಕೊಂಡು ನೀನು 25 ಎತ್ತಲಿಕ್ಕೆ ಆಗುವುದಿಲ್ಲ. ನೀನು ಮೊದಲು 2.5 ಎತ್ತು. ನನಗೆ 25 ಎತ್ತಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನೀನು ನಿರಾಶೆ ಆಗಬೇಕಾಗಿಲ್ಲ. ಇದು ನನ್ನಿಂದ ಆಗುದಿಲ್ಲ, ಅವನ ಹತ್ರ ಮಾತ್ರ ಆಗ್ತದೆ. ಓಕೆ, ಅದೇ ರೀತಿ ನಿಮ್ಮ ನಂಬಿಕೆಯನ್ನು ಸಣ್ಣ ಸಣ್ಣ ಸಂಗತಿಗಳಿಗೆ ನೀವು ಯೂಸ್ ಮಾಡ್ರಿ, ಆಗ ನಂಬಿಕೆ ಬೆಳೆಯುತ್ತದೆ. ಯೇಸು ಹತ್ರ ಕೇಳಿದ್ರು, ಹೌ ಟು ಇನ್ಕ್ರೀಸ್ ಅವರ್ ಫೇತ್, ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ಅದಕ್ಕೆ ಯೇಸು ಸ್ವಾಮಿ ಇಮಿಡಿಯೇಟ್ಲಿ ಹೇಳಿದ, ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಬೇಕಂತ ಹೇಳಲಿಲ್ಲ. ಉಪವಾಸ ಮಾಡಬೇಕು, ನಾನು ಸಹ ಮಾಡ್ತೇನೆ, ಮಾಡಿದ್ದೇನೆ. ದೇರ್ ಇಸ್ ಎ ರೀಸನ್ ಯಾಕೆ ಪ್ರಾರ್ಥನೆ ಮಾಡುತ್ತೇವೆ. ಬಟ್ ಯೇಸು ಸ್ವಾಮಿ ಇಲ್ಲಿ ಪ್ರಿನ್ಸಿಪಲ್ ಅನ್ನು ಒಂದು ಫಾರ್ಮುಲಾ ಕಲಿಸಿದ. ಏನಂತ ಹೇಳಿದ್ರೆ, ಹೇಗೆ ನಿಮ್ಮ ನಂಬಿಕೆಯನ್ನು ನೀವು ಆಕ್ಟಿವೇಟ್ ಮಾಡಬೇಕು, ಕ್ರಿಯಾರೂಪಕ್ಕೆ ತರಬೇಕು. ನಿಮ್ಮ ಹತ್ರ ನಂಬಿಕೆ ಇದ್ದರೆ, ಈಗ ನಿಮ್ಮ ಹತ್ರ ನಂಬಿಕೆ ಇದ್ದರೆಲ್ಲ ನಿಮ್ಮ ನಂಬಿಕೆ ಇದೆ. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವಂಥದ್ದು ಅದು ನಿಮ್ಮ ನಂಬಿಕೆ. ನೀವು ನಿಮ್ಮ ನಂಬಿಕೆಯನ್ನು ಯೂಸ್ ಮಾಡದಿದ್ದರೆ ನಿಮಗೆ ಲೋಕವನ್ನು ಜಯಿಸಲಿಕ್ಕೆ ಆಗುವುದಿಲ್ಲ. ಯು ಮಸ್ಟ್ ಯೂಸ್ ಯುವರ್ ಫೇತ್. ನೀವು ನನ್ನ ನಂಬಿಕೆಯನ್ನು ಉಪಯೋಗಿಸಿದಾಗ ಅದು ಡೇ ಬೈ ಡೇ ಇನ್ಕ್ರೀಸ್ ಆಗುತ್ತದೆ. ಡೇ ಬೈ ಡೇ ಅದು ಇನ್ಕ್ರೀಸ್ ಆಗುತ್ತದೆ. ಎವ್ರಿ ಟೈಮ್ ನೀವು ವಾಕ್ಯವನ್ನು ಕೇಳ್ತೀರಿ, ಇಲ್ಲಿ ಬಿಡ್ತೀರಿ. ವಾಕ್ಯವನ್ನು ಕೇಳಿದ ಕೂಡಲೇ ಕ್ವಿಕ್ ಆಗಿ ನೀವು ರೆಸ್ಪಾನ್ಸ್ ಕೊಡೋದಿಲ್ಲ, ಅದನ್ನು ಯೂಸ್ ಮಾಡೋದಿಲ್ಲ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಒಂದು ಇಲ್ಲಿ ಪೇನ್ ಬರ್ತಾ ಇದೆ, ಜಸ್ಟ್ ಕೈ ಹಿಡೀರಿ. ಯೇಸುವಿನ ನಾಮದಲ್ಲಿ ನೋವೇ ಈ ದೇಹದ ಮೇಲೆ ನನಗೆ ಅಧಿಕಾರ ಇಲ್ಲ. ಯೇಸು ಕ್ರಿಸ್ತನ ಎಲ್ಲ ನೋವುಗಳನ್ನು ಕ್ರೂಜೆಯ ಮೇಲೆ ಕೊತ್ತುಕೊಂಡು ಹೋಗಿದ್ದಾನೆ. ಯೇಸು ನಾಮದಲ್ಲಿ ನಾನು ಗದರಿಸ್ತಾ ಇದ್ದೇನೆ, ಬಿಟ್ಟು ಹೋಗು, ಬಿ ಹೀಲ್ಡ್ ನಾವು. ಜಸ್ಟ್ ನೀವು ಯೂಸ್ ಮಾಡಬಹುದು, ಅದರ ರಿಸಲ್ಟ್ ಅನ್ನು ನೋಡ್ತೀರಿ ನೀವು. ಸಿಂಪಲ್. ಓಕೆ, ಇವತ್ತು ಆಗಲಿಲ್ಲ, ಜಸ್ಟ್ ಬಿಲೀವ್ ಮಾಡಿ ಆಗಿದೆ ಅಂತ. ಫೇತ್ ಅಂತ ಅಂದ್ರೆ ಏನು ಗೊತ್ತುಂಟ, ನಂಬಿಕೆ ಮತ್ತು ನಿರೀಕ್ಷೆ ಡಿಫ್ರೆಂಟ್. ಕೆಲವರು ನಂಬಿಕೆಯನ್ನು ನಿರೀಕ್ಷೆಯನ್ನು ಮಿಕ್ಸ್ ಮಾಡ್ತಾರೆ. ನಿರೀಕ್ಷೆ ಯಾವಾಗಲೂ ಹೇಳ್ತದೆ ಅದು ಆಗುತ್ತದೆ, ಒಂದು ದಿನ ಅದು ಆಗುತ್ತದೆ. ನಂಬಿಕೆ ಹೇಳುತ್ತದೆ ಅದು ಆಗಿದೆ. ಇದೇ ವ್ಯತ್ಯಾಸ ನಂಬಿಕೆಗೆ ಮತ್ತೆ ನಿರೀಕ್ಷೆಗೆ ಇರುವ ವ್ಯತ್ಯಾಸ. ನಂಬಿಕೆ ಯಾವಾಗಲೂ ಹೇಳುತ್ತದೆ ಅದು ಆಗಿದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ನೀವು ಪ್ರಾರ್ಥನೆಯಲ್ಲಿ ಏನೇನೋ ಪ್ರಾರ್ಥನೆ ಮಾಡಿದ್ದೀರೋ ನಂಬಿರಿ, ಅದು ನಿಮಗೆ ಸಿಕ್ಕಿದೆ, ಅದು ಆಗಿದೆ, ಅದು ಸಿಗುವುದು. ಅದು ಸಿಗುವುದು. ಇಲ್ಲಿ ಅಬ್ರಹಾಮನು ನಂಬಿ ನಿರೀಕ್ಷಿಸಲಿಲ್ಲ, ನಿರೀಕ್ಷಿಸಿ ನಂಬಿದನು ಅಂತ ಬೈಬಲ್ ಹೇಳ್ತದೆ. ನಿರೀಕ್ಷೆ ನಿನಗೆ ಒಳ್ಳೆಯ ಒಂದು ಪಿಕ್ಚರ್ ಕೊಡುತ್ತದೆ, ನಂಬಿಕೆ ಆ ಪಿಕ್ಚರ್ ಅನ್ನು ಕಾರ್ಯರೂಪಕ್ಕೆ ತರುತ್ತದೆ. ವಿದೌಟ್ ಹೋಪ್ ದೇರ್ ಇಸ್ ನೋ ಫೇತ್, ವಿದೌಟ್ ಫೇತ್ ನೋ ಮ್ಯಾನಿಫೆಸ್ಟೇಷನ್. ನಾನು ಹೇಳ್ತೇನೆ, ನಿರೀಕ್ಷೆ ಇಲ್ಲದೆ ನಂಬಿಕೆ ಇಲ್ಲ, ನಂಬಿಕೆ ಇಲ್ಲದೆ ಮ್ಯಾನಿಫೆಸ್ಟೇಷನ್ ಇಲ್ಲ. ಅದಕ್ಕೆ ಅಬ್ರಹಾಮನು ನಿರೀಕ್ಷಿಸಿ ನಂಬಿದನು. ನಾವು ಓದಿದ್ರೆ ನಮಗೆ ಸಿಗ್ತದೆ, ರೋಮನ್ಸ್ 4 ಚಾಪ್ಟರ್ 17 ವರ್ಸ್. ರೋಮನ್ 4 ಚಾಪ್ಟರ್ 17 ವರ್ಸ್. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲಪಿತ್ರವಾಗಿ ನೇಮಿಸ್ತೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೆ ದೇವರ ಸನ್ನಿಧಿಯಲ್ಲಿ ಮೂಲಪಿತ್ರವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದ್ದನ್ನು ಇರುವುದಾಗಿ ಕರೆಯುವನಾಗಿ ಇದ್ದಾನೆಂದು ಅಬ್ರಹಾಮನು ನಂಬಿದನು. ಓಕೆ, ನೆಕ್ಸ್ಟ್ 18ನೇ ವಚನ. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ. ದೇವರೊಂದು ಮಾತು ಹೇಳಿದ, ನಿನ್ನ ಸಂತಾನವನ್ನು ನಕ್ಷತ್ರಗಳಷ್ಟು ನಾನು ಹೆಚ್ಚಿಸ್ತೇನೆ. ನ್ಯಾಚುರಲ್ ಲೆಕ್ಕದಲ್ಲಿ ಆ ಮಾತು ನೆರವೇರಿಸಲಿಕ್ಕೆ ಇಂಪಾಸಿಬಲ್, ಮಾರ್ಗವೇ ಇಲ್ಲ. ಅಕಾರ್ಡಿಂಗ್ ಟು ದ ಮೆಡಿಕಲ್ ಸೈನ್ಸ್ ಪ್ರಕಾರ ಆ ಮಾತು ನೆರವೇರಿಸಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಆತನ ಹೆಂಡತಿಗೆ ಗರ್ಭಕಾಲ ನಿಂತು ಹೋಗಿದೆ, ಇವನು ಮುದುಕನಾಗಿದ್ದಾನೆ.
ನಾನು ಓದ್ತೇನೆ, ಇಲ್ಲಿ ಕ್ಲಿಯರ್ ಆಗಿ ಓದಿರಿ. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದಿರುವುದರಿಂದ ಅಬ್ರಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃನಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ, ನೋ ಹೋಪ್, ನಿರೀಕ್ಷಿಸಿ ನಂಬಿದನು. ಇಲ್ಲಿದೆ ನೋಡಿ, ನಿರೀಕ್ಷಿಸಿ ನಂಬಿದನು. ಅಂದ್ರೆ ದೇವರ ವಾಕ್ಯ ನಿಮಗೆ ನಿರೀಕ್ಷೆ ಕೊಡ್ತದೆ. ನಿರೀಕ್ಷೆ ಅಂದ್ರೆ ಪಿಕ್ಚರ್ ಕೊಡ್ತದೆ. ಇಟ್ ಇಸ್ ಗಿವಿಂಗ್ ಪಿಕ್ಚರ್. ದ ವರ್ಡ್ ಪ್ರೊಡ್ಯೂಸ್ ಪಿಕ್ಚರ್, ದ ಬ್ಲೂ ಪ್ರಿಂಟ್. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರೆ, ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ಬಿಡದೆ. ನಿರೀಕ್ಷೆ, ಈಗ ವರ್ಡ್ ಪ್ರೊಡ್ಯೂಸ್ ಪಿಕ್ಚರ್. ನೀವು ಜಸ್ಟ್ ಹೇಳ್ತೀರಿ ಕೆಂಪು ಕಾರು ಅಂತ, ನೀವು ಸ್ಪೆಲ್ಲಿಂಗ್ ಅನ್ನು ನೋಡುವುದಿಲ್ಲ. ಇಮಿಡಿಯೇಟ್ಲಿ ನಿಮ್ಮ ರಿಲೇಟಿವ್ಸ್ ಯಾರಾದದು ಕೆಂಪು ಗಾಡಿಯನ್ನು ನೋಡ್ತೀರಿ, ನೀವು ಒಳಗೆ ನಿಮಗೆ ಪಿಕ್ಚರ್ ಬರ್ತದೆ, ರೈಟ್? ಅದೇ ರೀತಿ ವಾಕ್ಯ, ವರ್ಡ್ ಪ್ರೊಡ್ಯೂಸ್. ಅಬ್ರಾಮನಿಗೆ ದೇವರು ನಿನ್ನನ್ನು ಜನಾಂಗಗಳಿಗೆ ಮೂಲಪುತ್ರವಾಗಿ ನೇಮಿಸ್ತಾನೆ ಅಂತ ಹೇಳಿ ಆತನ ಒಳಗಿಂದ ಅನೇಕ ಮಕ್ಕಳನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ. ಒಳಗಿಂದ, ಔಟ್ಸೈಡ್ ನಥಿಂಗ್, ಎಂಪ್ಟಿ. ಒಳಗಿಂದ ಅನೇಕ ಮಕ್ಕಳನ್ನು ಆತನು ನೋಡಿದ, ನಿರೀಕ್ಷಿಸಿದ. ಆ ನಿರೀಕ್ಷೆಯನ್ನು ಆತನು ನಂಬಿದ. ನಂಬಿ ಏನು ಮಾಡಿದ? ನೆಕ್ಸ್ಟ್ ನಂಬಿ ಏನು ಮಾಡಿದ? ನಂಬಿದನು. ಓಕೆ, 19ನೇ, ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲವು ಕಳೆದು ಹೋಯಿತೆಂದು ಯೋಚಿಸದೆ ಆಗು, ಅವನ ನಂಬಿಕೆಯು ಕುಂದಲಿಲ್ಲ. ಓಕೆ, ನೆಕ್ಸ್ಟ್. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ಅವನು ವೇಟ್ ಮಾಡಿದ. ದೇವರನ್ನು ಘನಪಡಿಸ್ತಾ ಏನು ಮಾಡಿದ? ಗುಣಗುಟ್ಲಿಲ್ಲ. ದೇವರನ್ನು ಘನಪಡಿಸ್ತಾ ಆತನು ತನ್ನ ವಾಗ್ದಾನವನ್ನು ನೆರವೇರಿಸಲಿಕ್ಕೆ ಸಮರ್ಥನೆಂದು ಪೂರಾ ಭರವಸೆವಿಟ್ಟು ದೃಢ ನಂಬಿಕೆಯುಳ್ಳವನಾದನು. ಅಬ್ರಹಾಮನು ನಂಬಿದ, ಘನಪಡಿಸಿದ. ನಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃ ಆಗಿದ್ದೇನೆ. ಫಾದರ್, ಐ ಥ್ಯಾಂಕ್ ಯು. ತಂದೆ ದೇವರೇ, ನಿನಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ಮಾಡಿದ್ದಿ. ನೆಕ್ಸ್ಟ್, ದೇವರು ಅವನ ಹೆಸರನ್ನು ಚೇಂಜ್ ಮಾಡಿದ. ಅವನಿಗೆ ಅಬ್ರಹಾಂ ಅಂತ ಹೆಸರಿಟ್ಟ. ಅಬ್ರಹಾಮ ಅಂದರೆ ಜನಾಂಗಗಳಿಗೆ ತಂದೆ. ನನ್ನ ಹೆಸರನ್ನು, ಅಬ್ರಹಾಮನ ಹೆಸರನ್ನು ಅವನು ಕರೆಯಲಿಲ್ಲ. ಅವನ ಹೆಸರನ್ನು ಕರೆಯುವುದು ಬೇರೆಯವರು. ಅದಕ್ಕೋಸ್ಕರ ದೇವರು ಅನೇಕರ ಬಾಯಿಂದ ಮಾತಾಡುವುದಕ್ಕೋಸ್ಕರ ಅವನ ಹೆಸರನ್ನು ಚೇಂಜ್ ಮಾಡಿದ. ನೆಕ್ಸ್ಟ್, ನಿನ್ನ ಹೆಂಡತಿಗೆ ಏನು ಕರೀಬೇಕಂತ ದೇವರು ಹೇಳಿದ. ಹೆಂಡತಿಗೆ ಬಂಜೆ ಅದು ಇದು ಕರೆಯುವುದಲ್ಲ, ಸಾರಾ ಅಂತ ಕರೆ. ಸಾರಾ ಅಂತ ಹೇಳಿದ್ರೆ ರಾಜ್ಯ ಮಾತೆ, ರಾಜಶ್ರೀ, ಅಂದರೆ ಜನಾಂಗಗಳ ತಾಯಿ. ನೀನು ಕರೆ, ನೀನು ಏನು ಕರೀತೀಯೋ ಅದೇ ಆಗುತ್ತದೆ. ಮನೆ ಯಜಮಾನನು ತನ್ನ ಹೆಂಡತಿಗೆ ಏನು ಕರೀಬೇಕು ಅದು ಇಂಪಾರ್ಟೆಂಟ್. ತನ್ನ ಹೆಂಡತಿಗೆ ದೇವರು ಅಬ್ರಾಮನಿಗೆ ಹೇಳಿದ, ನಿನ್ನ ಹೆಂಡತಿಯನ್ನು ಹೇಗೆ ನೀನು ಕರೀಬೇಕು ಅಂತ. ಹೇಗೆ ಕರೀಬೇಕು, ನಿಮ್ಮ ಮಕ್ಕಳನ್ನು ನೀವು ಹೇಗೆ ಕರೀಬೇಕು, ನೀವೇನು ಕರೀತೀರಿ ಇಟ್ ವಿಲ್ ಇಫೆಕ್ಟ್. ದೇವರು ಆತನ ಹೆಂಡತಿಯ ವಿಷಯದಲ್ಲಿ ಮಾತನ್ನು ಚೇಂಜ್ ಮಾಡಿದ. ಆಕೆಯನ್ನು ಮುದುಕಿ ಅಂತ ಕರೀಲಿಲ್ಲ, ಆಕೆಯನ್ನು ಬಂಜೆ ಅಂತ ಕರೀಲಿಲ್ಲ, ಆಕೆಯನ್ನು ರಾಜಶ್ರೀ ಅಂತ ಕರೆದ. ಸಾರಾ ಅಂದರೆ ರಾಜ್ಯ ಮಾತೆ. ಓಕೆ ಪ್ರೇರೆ, ನಿಮ್ಮ ನಾಲಿಗೆಯಲ್ಲಿ ಜೀವ ಮತ್ತು ಮರಣ ಇದೆ. ಸುಮ್ಮನೆ ಮಾತಾಡಬೇಡ್ರಿ. ದೇರ್ ಇಸ್ ಅ ಲೈಫ್ ಅಂಡ್ ಡೆತ್ ಇನ್ ಯುವರ್ ಟಂಗ್. ಇವತ್ತು ಅನೇಕರು ಸಮಸ್ಯೆಯಲ್ಲಿ ಬಿದ್ದಿದ್ದಾರೆ. ಯಾಕಂತ ಹೇಳಿದ್ರೆ ಕುಟುಂಬದಲ್ಲಿ, ವ್ಯವಹಾರದಲ್ಲಿ. ಯಾಕಂದ್ರೆ ಅವರ ನಾಲಿಗೆಯ ನಿಮಿತ್ತವಾಗಿ ದೇ ಡೋಂಟ್ ನೋ ವ್ಯಾಲ್ಯೂ. ಅವನೆಷ್ಟೇ ಭಕ್ತಿವಂತನಿದ್ದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದಿದ್ದರೆ ಅವನ ಭಕ್ತಿ ಅವನಿಗೆ ಯಾವ ಪ್ರಯೋಜನ ಉಂಟು ಮಾಡೋದಿಲ್ಲ. ಯಾಕೋಬ 1:26 ವಚನ. ಅದು ನಿಷ್ಪ್ರಯೋಜನವಾದದ್ದು, ನಿಷ್ಫಲವಾದದ್ದು. ಪ್ರೇರೆ, ಲೋಕ ನಿಮ್ಮನ್ನು ಏನು ಕರೀತದೆ ಅದಕ್ಕೆ ರೆಸ್ಪಾನ್ಸ್ ಮಾಡಬೇಡ್ರಿ. ಡಸಂಟ್ ಮ್ಯಾಟರ್.
ದೇವರು ನಿಮ್ಮನ್ನು ಏನು ಕರೆದಿದ್ದಾನೆ ಅದಕ್ಕೆ ಆನ್ಸರ್ ಮಾಡ್ರಿ. ದೇವರು ನಿಮ್ಮನ್ನು ಏನು ಕರೀತಾ ಇದ್ದಾನೆ, ಕ್ರಿಸ್ತನಲ್ಲಿ ದೇವರು ನಿಮ್ಮನ್ನು ನೀತಿವಂತನೆಂದು ಕರೆದ ಮೇಲೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ರಿ. ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನೆಂದು ಕರೆದ ಮೇಲೆ ಅದಕ್ಕೆ ಪ್ರತಿಕ್ರಿಯೆ ಕೊಡಿ. ದೇವರೇ ನಮ್ಮನ್ನು ನೀತಿವಂತನೆಂದು ಕರೆದ ಮೇಲೆ ಅಪರಾಧಿ ಎಂದು ಹೇಳುವವರು ಯಾರು? ಯಾರು ನಿಮ್ಮನ್ನು ಅಪರಾಧಿ ಅಂತ ಹೇಳಿದರೆ ಅದಕ್ಕೆ ರೆಸ್ಪಾನ್ಸ್ ಕೊಡಬೇಡ್ರಿ. ದೇವರು ಏನು ಹೇಳುತ್ತಾನೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ರಿ. ನಾನು ಹೇಳ್ತೇನೆ, ಆಗ ನೀವು ಇದ್ದ ಹಾಗೆ ಇರುವುದಿಲ್ಲ. ದೇವರಿಂದ ಹುಟ್ಟಿರುವಂಥದ್ದು ಎಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ. ದಟ್ ಈಸ್ ಅವರ್ ಫೇತ್. ಪ್ರೈಸ್ ಗಾಡ್. ಲೋಕದಲ್ಲಿ ರೋಗ ಇದೆ, ವ್ಯಾಧಿ ಇದೆ, ಸಮಸ್ಯೆ ಇದೆ, ದುರಾತ್ಮಗಳಿವೆ. ಬಟ್ ಅವುಗಳ ಬಗ್ಗೆ ನೀವು ದೊಡ್ಡದಾಗಿ ಥಿಂಕ್ ಮಾಡಬೇಕಾಗಿಲ್ಲ. ಅವುಗಳು ಆಲ್ರೆಡಿ ಸೋತಿವೆ. ಯೇಸು ಕ್ರಿಸ್ತನು ಅವುಗಳನ್ನು ಸೋಲಿಸಿಬಿಟ್ಟಿದ್ದಾನೆ. ಬಟ್ ದೇವರ ವಾಕ್ಯಕ್ಕೆ ಹೆಚ್ಚಾಗಿ ದೇವರು ನಿಮ್ಮನ್ನು ಏನೊಂದು ಕರೆದಿದ್ದಾನೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ರಿ. ದುರಾತ್ಮಗಳ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಬೇಡಿ. ವಿಚ್ ಕ್ರಾಫ್ಟ್ಗಳ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಬೇಡ್ರಿ. ಜನರ ಕ್ರಿಟಿಸೈಸ್ ತಮಾಷೆಗಳಿಗೆ ಜಾಸ್ತಿ ಕಿವಿ ಕೊಡಬೇಡ್ರಿ. ನೀವೇನು ನೋಡ್ತೀರಿ ನೀವು ಅದೇ ಆಗುತ್ತೀರಿ. ನೀವೇನು ಕೇಳ್ತೀರಿ ಅದೇ ಆಗುತ್ತೀರಿ. ಕೇಳುವ ವಿಷಯದಲ್ಲಿ ಎಚ್ಚರವಾಗಿರಿ. ಓಕೆ ಪ್ರೇರೆ, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ. ನೀವು ಇಷ್ಟರವರೆಗೆ ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್. ಯೇಸು ಕ್ರಿಸ್ತನು ನಿಮಗೋಸ್ಕರ ಕ್ರೂಜೆಯಲ್ಲಿ ಸತ್ತಿದ್ದಾನೆ. ಹಿ ಲವ್ಸ್ ಯು ಸೋ ಮಚ್. ಆತ ನಿಮ್ಮನ್ನು ಪ್ರೀತಿಸ್ತಾನೆ. ಓಕೆ, ಯಾರು ಆತನ ಅಂಗೀಕಾರ ಮಾಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡ್ತಾನೆ. ಮಕ್ಕಳಾದರೆ ನಾವು ದೇವರಿಂದ ಹುಟ್ಟಿದವರು, ಲೋಕವನ್ನು ಜಯಿಸಿದವರು. ಲೋಕವನ್ನು ಜಯಿಸುವಂಥದ್ದು ಅದು ನಮ್ಮ ನಂಬಿಕೆ. ಓಕೆ, ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನೀನೇ ನಮ್ಮ ರಕ್ಷಕನು ಒಡೆಯನೆಂದು ನಾವು ಅಂಗೀಕಾರ ಮಾಡಿದ್ದೇವೆ. ನಾವು ನಂಬುತ್ತೇವೆ ನಮ್ಮ ಪಾಪಗಳು ಪರಿಹಾರವಾದವು. ಬಾಯಿಂದ ಅರಿಕೆ ಮಾಡುತ್ತೇವೆ ಯೇಸುವೆ ನಮ್ಮ ಕರ್ತನೆಂದು. ನಾವು ನಂಬುತ್ತೇವೆ ನಮಗೆ ಬಿಡುಗಡೆ ಆಯಿತು. ನಾವು ದೇವರಿಂದ ಹುಟ್ಟಿದವರು, ನಾವು ಲೋಕವನ್ನು ಜಯಿಸಿದವರಾಗಿದ್ದೇವೆ. ಲೋಕವನ್ನು ಜಯಿಸುವಂಥದ್ದು ಅದು ನಮ್ಮ ನಂಬಿಕೆ ಆಗಿದೆ. ಯಾವುದೇ ವ್ಯಾಧಿ, ಯಾವುದೇ ರೋಗಗಳಿಗೆ, ಹೆಡೇಕ್, ಮೈಗ್ರೇನ್, ಅದಕ್ಕೆ ನಮ್ಮ ದೇಹದ ಮೇಲೆ ಅಧಿಕಾರ ಇಲ್ಲವೇ ಇಲ್ಲ. ಯೇಸುವಿನ ನಾಮದಲ್ಲಿ ಅದೆಲ್ಲ ಸಂಗತಿಗಳು ಈಗಲೇ ಬಿಟ್ಟು ಹೋಗಲಿ. ಐ ಕಮಾಂಡ್ ಟು ಲೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಜಸ್ಟ್ ನಿಮ್ಮ ಪ್ರೇಯರ್ ಎಲ್ಲಿಂದ ವಾಚ್ ಮಾಡ್ತಾ ಇದ್ದೆ, ನಿಮ್ಮ ನಂಬಿಕೆಯನ್ನು ಯೂಸ್ ಮಾಡಿರಿ. ನಿಮ್ಮ ನಂಬಿಕೆಯನ್ನು ಯೂಸ್ ಮಾಡಿರಿ. ಇಟ್ ವಿಲ್ ಇನ್ಕ್ರೀಸ್. ಅದು ಹೆಚ್ಚಲ್ಪಡುತ್ತದೆ, ಅದು ಬೆಳೆಯುತ್ತದೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ಪ್ರತಿಯೊಬ್ಬರು ಸಂತೈಸಲ್ಪಡಲಿ. ಅವರು ತಮ್ಮ ತಮ್ಮ ನಂಬಿಕೆಯನ್ನು ಕಾರ್ಯರೂಪಕ್ಕೆ ತರುವಂತೆ ನಡೆಸಲ್ಪಡಲಿ ಮತ್ತು ಅದರಿಂದ ಅವರು ಬೆಳೆಯಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. I bless each and every one of God in Jesus' name. Amen, 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 amen.